ನೋಡಿ ಫುಲ್ಲು ಏಪ್ರನ್ ಫುಲ್ ಎಲ್ಲರೂ ಸೈನ್ ಹಾಕ್ತಾರೆ. ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ ಎಲ್ಲ ಕಡೆ, ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ಇಲ್ಲೈತೆ ಕೌಶಲ್ಗೆ ಎಲ್ಲೋ ಬರ್ಬೇಕು, ಎಲ್ಲೋ ಇಲ್ಲಿ ಎಲ್ಲ ಕಡೆ. ಕಾಲೇಜ್ ಎಂಡ್ ಡೇಸ್ ಇದ್ರೆ ನೀವು ಕೂಡ ಹಿಂಗೆ ಬರ್ಸ್ಬಿಟ್ಟು ಇಟ್ಕೊಳ್ಳಿ. ಇವಾಗೆಲ್ಲ ನಾನು ಇದರಲ್ಲಿ ಎಷ್ಟೊಂದು ಜನ ಜೊತೆ ಮಾತೇ ಆಡಿಲ್ಲ, ಆದರೂ ನನಗೆ ಖುಷಿ ಅನ್ನಿಸ್ತಾ ಇದೆ ಅವ್ರು ಬರ್ದಿರೋ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ತಿದ್ದೆ. ತಿಂಡಿ ಆಗಲೇ ಆಯಿತು. ಇವಾಗ ಇಷ್ಟೊತ್ತು ಇಲ್ಲೇ ಇದ್ದೆ. ಇವಾಗ 11:45 ಅಲ್ವಾ, ಅದಕ್ಕೆ ಹೊರಟೆ. ಇವಾಗ ಕಾಲೇಜ್ ಹತ್ರ ಟೈಮ್ ಆಗಿತ್ತು ಅಂತ ನಿನ್ನೆ ಬಂದಿದ್ದು ಸೀರಿಯಲ್ ನೋಡ್ತಾ ಇದ್ದೆ, ಅದರಲ್ಲೂ ಇವಾಗ ಹೊರಟೆ. ನಾನು ಕಾಲೇಜ್ ಹತ್ರ ಟೈಮ್ ಆಗಿದೆ. ಟೈಮ್ ಏನಾಗಿಲ್ಲ, ಇನ್ನೂ ಐತೆ, ಬಟ್ ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಸರ್ ಅಲ್ಲಿಂದಾನೇ ಸೌಂಡ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಕಿಚನ್ಗೆ ಹೋಗಿದ ತಕ್ಷಣ. ಹಾಂ, ಓಕೆ ಗಾಯ್ಸ್, ನಾನು ಇವಾಗ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ. ಲಾಸ್ಟ್ ಎಕ್ಸಾಮಿಗೆ ಓದ್ತಾ ಇರೋದು, ಇದು ಕೊನೆಯ ಅಂತಿಮ ಎಕ್ಸಾಮ್. ಇವರು ಇನ್ನೂ ಇದೆ ಆ್ಯಂಡ್ ಫಸ್ಟ್ ಆ್ಯಂಡ್ ಲಾಸ್ಟ್ ಇವರು. ಬಾಸ್ ಇಲ್ಲಿ ನೋಡಿ, ಇದೇ ನಮ್ಮ ಫೈನಲ್. ಇಲ್ಲೊಬ್ರು ಸಪ್ರೇಟಾಗಿ ಹೋಗ್ಬಿಟ್ಟು ಓದ್ತವ್ರೆ. ಜಿಫೈನ್ ಕ್ಲಾಸಿನ ಕೊನೆಯ ದಿನ ಎಲ್ಲ ಫುಲ್ ಕ್ಲಾಸಿಗೆ ಬರ್ತಾವ್ರೆ. ಎಕ್ಸಾಮ್ ಮುಗಿಸ್ಕೊಂಡು ಲೈನಾಗಿ ಬರ್ತಾವ್ರೆ ನೋಡಿ. ಒಂದು ಕಡೆಯಿಂದ ಬರ್ತಾವ್ರೆ ಇದಕ್ಕೆ ಸೈನ್ ಹಾಕ್ಸೋಕ್ಕೆ ಅಂತ ಎಲ್ಲ ಬರ್ತಾವೆ. ಇವತ್ತು ಫೈನಲ್ ಕೊನೆಯ ದಿನ ನಮ್ಮದು. ಜಿಫೈನ್ ಕೊನೆಯ ದಿನ ಏನು ಹೇಳ್ತೀವೋ? ಮತ್ತೆ ಈ ಕ್ಲಾಸಿಗೆ ಮತ್ತೆ ಬರಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಎಲ್ಲರೂ ಬರ್ತಾರೆ ಅದಕ್ಕೆ. ಇವಾಗ ಎಲ್ಲರೂ ಇಲ್ಲೇ ಕೂತ್ಕೊಂಡು ಕಾಮಿಡಿ ಎಲ್ಲ ಲಾಸ್ಟ್ ಇನ್ಯಾರು ಬರಲ್ಲ. ಟಾಪ್ ಆ್ಯಂಗಲಲ್ಲಿ ಬೇಕು ಜಿಫೈನ್. ಆಮೇಲೆ ಮುಂದಿಂದು ಎಲ್ಲ ಕಂಟಿನ್ಯೂ ಜಿಫೈನ್ ಮಾಡ್ತಾನೆ. ಮುಂದೆಯಿಂದ ಹೋಗ್ಬಿಟ್ಟು ಎಲ್ಲಾರ್ದು ಲೈನ್ ಬೈ ಲೈನ್ ಇಟ್ಕೋ. ಏನು ಗೊತ್ತಾ, ಮತ್ತೆ ಈ ಕ್ಲಾಸ್ ರೂಮಿಗೆ ಬರಲ್ಲ ನೋಡಿ. ಇದು ನಮ್ಮ ಲಾಸ್ಟ್ ಸೆಮ್, ನಮ್ಮ ಚಾಪ್ಟರ್ದು, ನಮ್ಮ ಲೈಫ್ದು, ನಮ್ಮ ಕಾಲೇಜ್ದು ಎಂಡ್. ಇವತ್ತಿಗೆ ಎಕ್ಸಾಮ್ ಮುಗಿಸಿದಾಯ್ತು. ಹೇಳಿ MT, ಹೇಳು, ಏನು ಹೇಳ್ತೀಯಾ? ತುಂಬ ಚೆನ್ನಾಗಿತ್ತು. 4 ವರ್ಷದ ಎಕ್ಸ್ಪೀರಿಯನ್ಸ್. ನಿಮಗೆ ನೋಡಿ, ಇದು ಹಾಲ್ ಟಿಕೆಟ್ದು ಆಗ್ತಾ ಇರೋದು ಸ್ನ್ಯಾಪು. ಎಕ್ಸಾಮ್ ಇನ್ನೂ ಮುಗ್ದು ಇವಾಗ ಆಗೈತಿ, ಇನ್ನೂ ಒಂದೈತೆ. ಅಲ್ಲೇ ಇದು ಯಾವಾಗ ಕೇಳಿದ್ರು ಅಷ್ಟೇ, ಏನಿಲ್ಲ, ಆಲ್ವೇಸ್ ಯಾವಾಗಲೂ ಏನಿಲ್ಲ. ಜಿಫೈನ್ ನಾನೇ ಸುಮ್ಮನೆ ಬರ್ತಾ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್. ಎಲ್ಲ ಇದಾರೆ ನೋಡ್ಕೊಬಿಡಿ ಲೈನಿಗೆ. ಯಾರು ಇರ್ಬೇಕು ಎಲ್ಲ ಫುಲ್ ಎಲ್ಲ ಇರ್ತಾರೆ. ಇದು ಎವರ್ ಗ್ರೀನ್, ಇದು ಯಾವಾಗಲ್ಲ, ಇದು ಹಿಂಗೆ ಇದ್ದೇ ಇರ್ತದೆ. ಎವರ್ ಗ್ರೀನ್ ಇದು. ನಾನು ಹೋಗಿರಲ್ಲ, ಹಂಗೆ ಇರ್ತದೆ. ನೀನು ಬಂದಿರ್ತೀಯ ಬಿಡು ಅಪರೂಪಕ್ಕೆ. ನಾನು ಹೋದ್ರೂ ಬಂದಿರಲ್ಲ. ಯಾರಣ್ಣ ಅವ್ರನ್ನೂ ತಗೊಳ್ತೀನಿ ಅಷ್ಟು. ಒಮ್ಮೆ ಫಸ್ಟ್ ಅವನು ಯಾಕೋ ಎಲ್ಲ ಫುಲ್ಲು ಏನೋ ಒಂಥರ ಕ್ಲಾಸ್ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಇದು ಬ್ರೈಟ್ನೆಸ್ ಬರುತ್ತೆ ಇನ್ಮೇಲೆ ಜೀವನದಲ್ಲಿ ಇಲ್ಲ, ಒಂಥರ ಖುಷಿ ನೋಡಿ. ಎಲ್ಲರೂ ಒಂಥರ ನೋಡೋದೇ ಒಂಥರ ಖುಷಿ ನೋಡ್ರು. ಎಲ್ಲರೂ ನೋಡ್ರಿ ಇಲ್ಲ. ಫೈಟ್ ಇನ್ನೂ ಇರ್ತ್ಯಾಕೋಣ ಪ್ರೆಸೆಂಟೇಷನ್ವರೆಗೂ. ಇನ್ನೂ ಇರ್ತ್ಯಾಕೋಣ. ನೋಡಿ ಫೇಸ್ ನೋಡಿ, ಪಾಪ ಇಷ್ಟ ಆಗೋಯ್ತು. ಇಷ್ಟ ಆಗೋಯ್ತು. ಏಪ್ರಿಲ್ ಎಲ್ಲ ತಕ್ಕ ಡೆಸಿತಾ ಇದ್ದಾನೆ. ಫೇಸ್ ಇಷ್ಟ ಆಗೋಗಿ ಬೇಡ ಬಿಡೋ. ಎಲ್ಲರೂ ನೋಡಿ ಎಲ್ಲ ಅಲ್ಲೇ ಸೈನ್ ಆಗಕ್ಕೆ ಹೋಯ್ತವ್ರೆ. ಗೈಸ್ ನೋಡಿ, ಫುಲ್ಲು ಏಪ್ರನ್ ಫುಲ್ ಎಲ್ಲರೂ ಸೈನ್ ಹಾಕ್ತಾರೆ. ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ ಎಲ್ಲ ಕಡೆ, ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ಇಲ್ಲೈತೆ ಕೌಶಲ್ಗೆ ಎಲ್ಲೋ ಬರ್ಬೇಕು, ಎಲ್ಲೋ ಇಲ್ಲಿ ಎಲ್ಲ ಕಡೆ ಫುಲ್ ರಾವ್ ಬೈಟ್ಸ್ದೆ ಎಲ್ಲ ಫುಲ್ ಎಲ್ಲರೂ ಸೈನ್ ಹಾಕ್ತಾ ಇದ್ದಾರೆ. ನಿಮ್ಗೆ ಮಾರ್ಕ್ ಹಾಕೋಣ. ಎಲ್ಲರೂ ಸೈನ್ ಹಾಕ್ಸ್ಕೊತಾರೆ ಏಪ್ರಿಲ್ ಮೇಲೆ. ಇನ್ನೂ ಎಲ್ಲ ಫುಲ್ ಬರೀತಾನೆ ಅವರೇ. ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ. ಎಲ್ಲ ಫುಲ್ ಸೈನ್ ಮೇಲೆ ಸೈನ್ ಎಲ್ಲ ಹಾಕ್ಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಎಲ್ಲ ಫುಲ್ ಬಾಯ್ಸ್ ಎಲ್ಲ ಬರ್ಸ್ಕೊಂಡು ಫುಲ್ ಏಪ್ರಿಲ್ ಎಲ್ಲ ಆಗೋಗ್ಬಿಟ್ಟಿದೆ. ಎಲ್ಲ ಫುಲ್ ನೋಡಿ ಲಾಸ್ಟ್ ಡೇ ಇಲ್ಲೆಲ್ಲ ಹಾಕಿದಾಯ್ತು. ಎಲ್ಲರಿಗೂ ಸೈನ್ ಮೇಲೆ ಸೈನು, ಫುಲ್ ಏಪ್ರಿಲ್ ಎಲ್ಲ ಸೈನ್. ಮತ್ತು ಎಲ್ಲರದು ಏಪ್ರಿಲ್ ಫುಲ್ಲು ಮಿಂಚಿಂಗ್ ಇದೆ ಇವತ್ತು. ಆಲ್ಮೋಸ್ಟ್ ಎಲ್ಲರದು ಫುಲ್ ಡಿಸೈನ್ಸ್ ಐತೆ ನೋಡಿ. ಎಲ್ಲರ ಏಪ್ರಿಲ್ಸು ಡಿಸೈನ್ ಎಲ್ಲರದು ಸೈನ್ ಐತೆ.
ಇದ್ರ ಮೇಲೆ ಎಲ್ಲಾರ್ದು ಸೈನ್ ಆಗಿದೆ. ನಮ್ದಿಲ್ಲಿ ಇಲ್ಲಿ ಡಿಸೈನ್ ಎಲ್ಲ ಮಾಡೋರು ಇದು ಹೊರಗಡೆ ಪ್ರಿಂಟ್ ಬೇರೆ ಬಂದೈತೆ. ಅದು ಇಲ್ಲಿ ಏನೇನೋ ಬರೆದ್ಬಿಟ್ಟವ್ರೆ ಫುಲ್ಲು ಎಲ್ಲ ಡ್ರೆಸ್ ಮೇಲೂ ಐತೆ. ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಇಲ್ಲಿ ನಿಂತವ್ರೆ ಎಲ್ಲ ರೆಫರೆನ್ಸ್ ಮೇಲೂ ಐತೆ. ಎಲ್ಲ ಮುಗಿಸ್ಕೊಂಡು ಸೈನ್ ಹಾಕ್ಸ್ಕೊಂಡು ಫುಲ್ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಾದ್ರೂ ಸೈನ್ ಹಾಕ್ಸ್ಕೊಂಡು ಕ್ಲೋಸ್ ಫುಲ್ ಏಪ್ರಾನ್ ಎಲ್ಲ ನೇಮ್ಸ್ ಮೇಲೆ ನೇಮ್ಸ್ ಆಗೋಗಿದೆ ಇವತ್ತು. ಅದಕ್ಕೆ ಹೊರಡ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಏಯ್ ನನ್ನ ಇಷ್ಟ ಗುರು, ನಾವು ಹೋಗ್ತಿದ್ದೋ ಫೋಟೋ ಶೂಟ್ಸ್ ಮಾಡಿದೆ. ಯಾರೋ ಗೊತ್ತಿಲ್ಲಲ್ಲೇ ಕಾರ್ ಹಿಂಗೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರು. ನಾನೇ ನೀಟಾಗಿ ಇದು ವ್ಲಾಗಲ್ಲಿ ಬರುತ್ತೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಫುಲ್ಲು ಚಳಿ ಜಾಸ್ತಿ ಐತೆ ಈಚೆ ಕಡೆ. ಏನು ಅಂದ್ಕೊಂಡಿದ್ದೆ ಸಖತ್ ಚಳಿ ಐತೆ ಮಾತ್ರ ಈಚೆ ಕಡೆ ಮಾತ್ರ. ಇವಾಗ ಟೀ ಕುಡಿದ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಬರ್ತೀನಿ. ಟೈಮ್ ಆಗೈತೆ, ಅಲ್ಲೇ 7 ಆಗಿದೆ. ಹೋಗ್ಬಿಟ್ಟು ಕ್ಲೋಸ್ ಮಾಡ್ಕೊಂಬರ್ತೀನಿ. ಗೈಸ್ ನೋಡಿ ಏಪ್ರಾನ್ ಮೇಲೆ ಫುಲ್ ಎಲ್ಲರದು ಬೆಸ್ಟ್ ವಿಶಸ್ ಹಾಕೋರೆ. ಆಲ್ಮೋಸ್ಟ್ ಇದ್ರ ಮೇಲೆಲ್ಲ ನನಗಿರೋದು ವ್ಲಾಗಿಂಗ್ ಬಗ್ಗೆ ಅಂದ್ಕೊಂಡಿರಲಿಲ್ಲ ಎಲ್ಲರೂ ವ್ಲಾಗ್ ನೋಡ್ತಾರೆ ಅಂತ. ಬಟ್ ಇವತ್ತೇ ಗೊತ್ತಾಗಿದ್ದು ಎಲ್ಲ ಎಷ್ಟು ಜನ ವ್ಲಾಗರ್. ಇಲ್ಲೂ ನೋಡಿ, ಇಲ್ಲೂ ವ್ಲಾಗರ್ ಐತೆ, ಇಲ್ಲೂ ವ್ಲಾಗ್ಸ್ ಐತೆ, ಎಲ್ಲೆಲ್ಲೋ ವ್ಲಾಗ್ಸ್. ಆಲ್ಮೋಸ್ಟ್ ಇಲ್ಲಿ ನೋಡಿ ಎಷ್ಟೊಂದು ಇಲ್ಲೂ ವ್ಲಾಗ್ಸ್ ಐತೆ, ಇಲ್ಲೂ ವ್ಲಾಗ್ಸ್ ಐತೆ. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನನಗೆ ವ್ಲಾಗ್ಸ್ ಅಂತಲೇ ಬರ್ದಿರೋದು. ಬಟ್ ಲೈಫ್ ಟೈಮ್ ಮೆಮೊರಿ ಇದೊಂದು ಮಾತ್ರ ನನಗೆ. ಅಂದ್ಕೊಂಡಿರಲಿಲ್ಲ ಯಾರು ನೋಡ್ತಾರೆ ನನ್ನ ವ್ಲಾಗ್ಸ್ನ, ಇವನ್ನೇನು ನೋಡ್ಬೇಕಂತ. ಬಟ್ ಇವತ್ತೇ ಗೊತ್ತಾಗಿದ್ದು ಈ ಏಪ್ರಾನ್ ಮೇಲೆ ಯಾವಾಗ ಎಲ್ಲರೂ ಫುಲ್ಲು ಸೈನ್ ಎಲ್ಲ ಹಾಕಿ ಒಂಥರ ಮೆಮೊರಿ ಆಯಿತು. ಇದನ್ನು ಫ್ರೇಮ್ ಮಾಡಿಸ್ತೀನಿ, ಇದನ್ನು ಮಾತ್ರ ಬಿಡಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇಲ್ಲೂ ರಿಮೆಂಬರ್ ವಾಟ್ ವಿತ್ ಏನೇನೋ ಬರೆದಿದ್ದಾರೆ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್, ಹ್ಯಾವ್ ಬಿನ್ ಆಲ್ವೇಸ್ ವಿತ್ ಮಿ ಆಲ್ವೇಸ್. ಎಲ್ಲ ಫುಲ್ ಒಳ್ಳೊಳ್ಳೆ ಲೈನ್ಸ್ನೇ ಬರೆದಿದ್ದಾರೆ. ಇಲ್ಲೂ ಐತೆ ಡಿಯರ್ ನನ್ನ ನಿಕ್ ನೇಮ್ ಬರೆದ್ಬಿಟ್ಟವ್ರೆ, ಅದೆಲ್ಲ ಹೇಳಲ್ಲ ನಾನು. ಲ್ಯಾಕ್ ಆಫ್ ದಿ ಬೆಸ್ಟ್ ಆಫ್ ಲಕ್ಕು, ಲೈಫ್ ಟೈಮು. ನಾನು ಫಸ್ಟ್ ಟೈಮ್ ಇವತ್ತೇ ನನಗೆ ಗೊತ್ತಾಗಿದ್ದು ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರೆ ಅಂತ. ಅದು ಹೆಂಗೆ ಅನಿಸುತ್ತೋ ಏನೋ ಗೊತ್ತಿರಲಿಲ್ಲ. ಬಟ್ ಇವತ್ತು ಒಂಥರ ಖುಷಿ ಆಯ್ತು ನನಗೆ. ಇವತ್ತು ಎಲ್ಲರೂ ಅಲ್ಲಿ ಬರ್ದಿರೋದು ನೋಡಿ, ಅವ್ರು ಹೇಳಿಲ್ಲ ಡೈರೆಕ್ಟಾಗಿ ನನಗೆ, ಅಲ್ಲಿ ಬರ್ದಿರೋದು ನೋಡಿ ನನಗೇನೋ ಒಂಥರ ಖುಷಿ ಆಗ್ತಾಯಿದೆ ಅಷ್ಟೇ. ಅದು ಮಾತ್ರ ಎಕ್ಸ್ಪ್ರೆಸ್ ಮಾಡ್ಬೋದು. ಇದನ್ನು ಲೈಫ್ ಟೈಮ್ ಮೆಮೊರಿ ಆಗಿಬಿಟ್ಟು ನಾನು ಎತ್ತಿಡ್ತೀನಿ. ಇದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ, ಎತ್ತಿಡ್ತೀನಿ ಇದನ್ನ. ಫಾರ್ ಎವರ್ ಮೆಮೊರೀಸ್ ಇದು, ಯಾವತ್ತೂ ಮರೆಯೋಕ್ಕಾಗಲ್ಲ. ನೀವು ಕಾಲೇಜ್ ಎಂಡ್ ಡೇಸ್ ಇದ್ದರೆ ನೀವು ಕೂಡ ಹಿಂಗೆ ಬರ್ಸ್ಬಿಟ್ಟು ಇಟ್ಕೊಳ್ಳಿ. ಇವಾಗೆಲ್ಲ ನಾನು ಇದರಲ್ಲಿ ಎಷ್ಟೊಂದು ಜನ ಜೊತೆ ಮಾತೇ ಆಡಿಲ್ಲ, ಆದರೂ ನನಗೆ ಖುಷಿ ಅನ್ನಿಸ್ತಾ ಇದೆ. ಅವ್ರು ಬರ್ದಿರೋ ಮೆಸೇಜಸ್ ಎಲ್ಲ ತುಂಬ. ನಾನು ನಿಜ ಎಷ್ಟೊಂದು ಜನ ಮಾತಾಡಿಲ್ಲ ಅಂದ್ರೂ ಬೆಸ್ಟ್ ವಿಶಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.